ನೆಕ್ಸ್ಟ್ ಬೆಂಗಳೂರಿನಲ್ಲಾದಂತಹ ಭೀಕರ ಮರ್ಡರ್ ಸ್ಟೋರಿ. ಬೆಂಗಳೂರಿನಲ್ಲಿ ಮಹಿಳೆ ಪುಷ್ಪ ಈಕೆಯ ಕೊಲೆ ಆಗುತ್ತಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಗಿಳಿದು ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ. ಏನಂತಂದರೆ, ಈ ಆರೋಪಿ ಶಂಶುದ್ದೀನ್ ಅಸ್ಸಾಂ ಮೂಲದವನು ಅಂತ ಗೊತ್ತಾಗಿದೆ. ಕೊಲೆಯಾದ ಮಹಿಳೆ ಬೆಂಗಳೂರು ಮೂಲದವರಾಗಿದ್ದಾರೆ. ಈ ಮಹಿಳೆಗೆ 40 ವರ್ಷ ವಯಸ್ಸು, ಹುಳಿಮಾವು ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ರು. ಅವರಿಬ್ಬರಿಗೂ 1.5 ವರ್ಷದಿಂದಲೂ ಪರಿಚಯ ಆಗಿದಂತೆ, ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದಾರಂತೆ. ಗಂಡ ಅಂತ ಹೇಳ್ಕೊಂಡು ಮನೆಗೆ ಹೋಗ್ತಾ ಇದ್ದಂತೆ. ಕೂಡಿದು ಬಂದಿದ್ದಂಥ ಸಂದರ್ಭದಲ್ಲಿ ಏನೋ ಜಗಳ ಶುರುವಾಗಿದೆ. ಇಬ್ಬರೂ ಒಂದೇ ಕಡೆ ಕೆಲಸ ಮಾಡ್ಕೊಂಡಿದ್ರಂತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ದಕ್ಷಿಣ ವಿಭಾಗದ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಸಿಕೆ ಬೆಡ್ ಏರಿಯಾ ಏನಿದೆ, ಅಲ್ಲಿ ನಿನ್ನೆ ಬೆಳಿಗ್ಗೆ ಸುಮಾರು 2 ಗಂಟೆ ಹಾಗೆ ಒಂದು ಮೃತದೇಹ ಸಿಕ್ಕಿರುತ್ತೆ. ಅದನ್ನು ಗಮನಿಸಿ ಸ್ಥಳೀಯರ ಒಂದು ಫಿರ್ಯಾದಿಯ ಮೇರೆಗೆ ಕೊಲೆ ಪ್ರಕರಣ ದಾಖಲಾಗಿರ್ತದೆ. ತನಿಖೆಯಲ್ಲಿ ಈವರೆಗೂ ಕಂಡುಬಂದ ಮಾಹಿತಿ ಏನೆಂದರೆ, ಮೃತ ಮಹಿಳೆಯು ಸುಮಾರು 40 ವರ್ಷದ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಒಂದು ಸ್ಲಮ್ ಏರಿಯಾನಲ್ಲಿ ನಿವಾಸಿಯಾಗಿರ್ತಾರೆ. ಅವರು 1.5 ವರ್ಷದಿಂದ ಒಬ್ಬ ವ್ಯಕ್ತಿ ಜೊತೆ ಇದ್ದು, ಅವರು ಕಳೆದ 4 ತಿಂಗಳ ಹಿಂದೆ ಆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಅವಳ ಜೊತೆ ಇದ್ದ ವ್ಯಕ್ತಿ ತನ್ನ ಗಂಡ ಎಂದು ಅವರಿಬ್ಬರು ಗಂಡ ಹೆಂಡತಿ ಅಂತ ಹೇಳಿಕೊಂಡು ಸ್ಥಳೀಯರಿಗೆ ಪರಿಚಯ ಆಗಿರ್ತಾರೆ. ವಿಷಯ ಹೀಗಿದ್ದು, ನಿನ್ನೆ ರಾತ್ರಿ ಅಂದರೆ ಮೊನ್ನೆ ರಾತ್ರಿ ಅವರಿಬ್ಬರ ಮಧ್ಯ ಮೃತ ವ್ಯಕ್ತಿಯು ಕುಡಿದು ಮನೆಗೆ ಬಂದಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿ ಒಬ್ರಿಗೊಬ್ರು ಹಲ್ಲೆ ಮಾಡಿ